करे मुसलमानों को, बीजेपी को वोट डाले तो तुम ना को घर छुड़ाते, तुम ना को गांव छुड़ाते, तुम ना पाकिस्तान को भेजते, बांग्लादेश को भेजते, एकान में भाग छोड़े, है कि नहीं? ज्यादातर ऐसा बोलते हैं। अब हमें आज जाने के बाद तुम्हें सब जने जमीन है, एक टीम आती जब यहाँ बीजेपी वाले बाहर डालते देखा मोदी बाहर बेचता आकर को पाकिस्तान हमारे सास ससुर गाँव क्या पोपो गाँव 10 वर्ष नरेंद्र मोदी प्रधानी हो एक भी मुसलमान को गंगी मणि छोड़कर बाहर न लेकर दिखाओ, देश चले गंगी मणि छोड़कर बाहर न लेकर हाथ उठक दिखाओ, एक बात की एकलियत भी दिखाओ। नहीं जी, नरेंद्र मोदी आने के बाद, बसवराज बोम्मई मुख्यमंत्री होने के बाद, कुमार के मेंबर आने के बाद एकलियत भी हम लोग को छोड़ेंगे, हम ना गली छोड़ेंगे, हाथ उठक दिखाओ, देश दूर हुआ। अभी यहाँ गंगी मणि के घर क्या है देखो, ज्यादातर कांग्रेस के लीडर कब्जा कर ले बैठे, बहुत से गरीबों के घर ये कांग्रेस के लीडर रख ले बैठे, बीजेपी वाले नहीं रख ले, नरेंद्र मोदी नहीं रखा। अगर नरेंद्र मोदी मुसलमानों के खिलाफ रहता तो आज गैस नहीं देता, घर घर को शौचालय नहीं देता, बेटी पढ़ाओ बेटी बचाओ योजना नहीं देता, हाँ घर घर को 3-5 किलो जब चावल दे रहा हो चावल बंद करता। मैं कई को मुर्दों मुसलमान हम बात कर रहा हूँ, कई गुर्दों में बात करूंगा तो हमारे लोगों को मालूम हो दे, जो कांग्रेस वाले हमने क्यों बटाई वो दूर जान दे। नरेंद्र मोदी और उद्देश्य देश ಮೊದಲು, ಭಾರತ ಮಾತಾ ದೇಶ ಮೊದಲು, ಯಾಕಂದ್ರೆ ಹೇಳ್ರಿ ದೇಶ ಒಂದಾದ್ರೆ ನಾವೆಲ್ಲರೂ ಉಳಿತೀವಿ, ದೇಶ ಒಂದಾದ್ರೆ ಹಿಂದೂಗಳು ಉಳಿತಾರ, ಮುಸಲ್ಮಾನರು ಉಳಿತಾರ, ಕ್ರಿಸ್ತರು ಉಳಿತಾರ, ಅಕ್ಕಂಗಿಯರು ಉಳಿತಾರ, ಎಲ್ಲರೂ ಉಳಿತಾರ। ದೇಶ ಗಟ್ಟಾದ್ರೆ ರಾಜ್ಯ ಗಟ್ಟಾಗುತ್ತೆ, ರಾಜ್ಯ ಗಟ್ಟಾದ್ರೆ ನಮ್ಮ ಗದಗ ಜಿಲ್ಲೆ ಗಟ್ಟಾಗುತ್ತೆ, ಗದಗ ಜಿಲ್ಲೆ ಗಟ್ಟಾದ್ರೆ ಗಂಗಿಮಡಿ ಗಟ್ಟಾಗುತ್ತೆ। ಯಾರೋ ಒಬ್ರು ಬರ್ತಾರ, 4 ಮಂದಿ ಕಾಂಗ್ರೆಸ್ಸಿನ ಚಮಚಗಳು ಮಾತು ಕೇಳಿ ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ಮತ ಅಮೂಲ್ಯವಾದ ಮತ, ಆ ಮತ ನೀವು ನರೇಂದ್ರ ಮೋದಿ ಅವರು ಆಗ್ಬೇಕು। ಯಾಕೆ ನರೇಂದ್ರ ಮೋದಿ ಅವರು ಆಗ್ಬೇಕಂದ್ರೆ ನರೇಂದ್ರ ಮೋದಿ ಅವರು ದೇಶ ಮುನ್ನಡೆಸ್ತಾ ಇದ್ದಾರೆ, ನರೇಂದ್ರ ಮೋದಿ ಎಲ್ಲೂ ಅಂದಿಲ್ಲ। ನರೇಂದ್ರ ಮೋದಿ ಭಾಷಣ ಕೇಳ್ರಿ ನೀವು, ಬೇರೆ ಭಾಯಿಯವ್ರ ಬೈನೋ ಅಂತ, ಆದ್ರೆ ನನಗೆ ಅರ್ಥ ಮಾಡ್ತಾರ ಅವರು, ನೀವು ಅರ್ಥಂಗಿಲ್ಲ ಅಂತಾರ। ಎಲ್ಲೂ ಮೇರೆ ಹಿಂದೂ ಭಾಯಿಯೋ ಮೇರೆ ಮುಸಲ್ಮಾನ್ ಭಾಯಿಯೋ ಅಂದಿಲ್ಲ, ಬೇರೆ ದೇಶವಾಸಿಯೋ ಅಂದಾರ। ಇದು ಅರ್ಥ ಮಾಡ್ಕೊರಿ, ನೀವಲ್ದ ಮತ್ತೊಬ್ಬರಿಗೆ ಅರ್ಥ ಮಾಡಿದ್ರಿ। ಯಾಕಂದ್ರೆ ಮಹಿಳೆಯರು ಇಂಥ ಶಕ್ತಿ ಐತಿ, ಗಂಡ್ಮಕ್ಕಳ ರಾಜಕಾರಣ ಬರೀ ಓಣಿ ಒಳಗ ಹೊರಗ, ಹೆಣ್ಮಕ್ಕಳ ರಾಜಕಾರಣ ವಸ್ತಿ ಒಳಗ, ಅಡಿಗೆ ಮನ ಮಠನ ಹೋಗ್ತೀರಿ, ಹೋಗಿ ಹೇಳ್ರಿ ನರೇಂದ್ರ ಮೋದಿ ಲಾಕ್ಡೌನ್ ಒಳಗ ನಮ್ಮ ಪ್ರಾಣ ಕಾಪಾಡೋಣ, ನಮ್ಮ ಜೀವ ಕಾಪಾಡೋಣ, ನರೇಂದ್ರ ಮೋದಿ 5 ಕಿಲೋ ಅಕ್ಕಿ ಕೊಡ್ತಾ ಇದ್ದಾನ, ನರೇಂದ್ರ ಮೋದಿ ಔಷಧ ಜನರಿಗೆ ಔಷಧ ಕಮ್ಮಿ ಕೊಡ್ತಾ ಇದ್ದಾನ, ನರೇಂದ್ರ ಮೋದಿ ಗ್ಯಾಸ್ ಫ್ರೀ ಕೊಟ್ಟಾನ, ನರೇಂದ್ರ ಮೋದಿ ಮನಿ ಕಟ್ಟಿಸ್ಕೊಡಕ್ ಕುಂತಾನ। ಇವತ್ತ ನರೇಂದ್ರ ಮೋದಿಗೆ ನೀವೇ ಸ್ವಲ್ಪ ಮಂದಿ ಬಯಕ್ ಕುಂತಾರೆ ಕಾಂಗ್ರೆಸ್ ಅವರು, ಹೊರದೇಶದಾಗ ಹೋಗ್ರಿ ನರೇಂದ್ರ ಮೋದಿ ಬಂದು ಕಾಲ್ ಬೆಳಕ್ ಕುಂತಾರ, ಇಲ್ಲಿ ಮಂದಿ ನರೇಂದ್ರ ಮೋದಿ ಗಾಲಿಯಂದೇನೆ ಅಲ್ಲಾಗ್ತದೆ। ಆಮೇಲೆ ಯಾವ ಗ್ಯಾರಂಟಿಗೆ ಹೋಗ್ಬೇಡಿ, ಯಾವ ಗ್ಯಾರಂಟಿ ಇಲ್ಲ, ಒಂದೇ ಹೇಳ್ರಿ, ಆಗಲೇ ಅಣ್ಣಾರು ಹೇಳ್ದಂಗ ಒಂದ ಗ್ಯಾರಂಟಿ, ಅವ್ರಿಗೆ ಒಂದ ಗ್ಯಾರಂಟಿ ಕೇಳ್ರಿ, ನೀವು 2000 ಕೊಡ್ತೀರಿ ಅಂತೀರಿ, ಲಕ್ಷ ಕೊಡ್ತೀರಿ ಅಂತೀರಿ, ಮಹಿಳೆಯರಿಗೆ ಮಾನ ಪ್ರಾಣದ ಗ್ಯಾರಂಟಿ ಯಾರು ಕೊಡ್ತಾರ ಕೇಳಿ? ಇವತ್ತ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಾನದ ರಕ್ಷಣೆ ಇಲ್ಲ, ಪ್ರಾಣದ ರಕ್ಷಣೆ ಇಲ್ಲ, ಯಾವ್ಯಾವ ಗ್ಯಾರಂಟಿ ಕೊಡ್ತೀನಿ ಅನ್ನೋದು, ಅವ ಯಾವ ಗ್ಯಾರಂಟಿಗೆ ನೀವು ತಲೆ ಕೊಡದ ನಮ್ಗೆ ಒಂದು ಒಳ್ಳೆ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಸಿಕ್ಕಾರ, ಅವ್ರಿಗೆ ನಾವು ಅಮೂಲ್ಯವಾದ ಮತವನ್ನು ಹಾಕಿ ಅವ್ರು ಗೆಲ್ಲಿಸ್ತಾರೆ। ಯಾರ ಬರ್ತದಿಂದ ಹೊರಗೆ ಬಂದಿರಲ್ಲ